ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನ ಅನುಕರಿಸುವ ಅವರನ್ನ ನಾಯಕರಾಗಿ ಕಾಣುವಂತಹ ಒಂದು ದೊಡ್ಡ ಪ್ರಮಾಣದ ಸಂಖ್ಯೆ ಜಗತ್ತಿನಲ್ಲಿ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಅದಕ್ಕಿರುವ ಕಾರಣ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1500 ವರ್ಷಗಳ ಹಿಂದೆ ಜನರ ನಡುವೆ ಬೋಧಿಸಿದಂತಹ ಮಾನವೀಯತೆ ಮತ್ತು ಸಮಾನತೆಯ ಸಂದೇಶವಾಗಿದೆ. ಇತ್ತೀಚಿನ ಕೆಲವು ದಿನಗಳ ಹಿಂದೆ ಶಾಲೆಯಲ್ಲಿ ಸುಮಾರು 24 ವರ್ಷಗಳ ಕಾಲ ಮಕ್ಕಳಿಗೆ ಊಟ ಬಡಿಸುತ್ತಾ ಇದ್ದ, ಆ ಊಟಕ್ಕೆ ಹಾಕುವ ಹಕ್ಕಿಯನ್ನ ತೊಳಿತಾ ಇದ್ದ, ಆ ಸಾಂಬಾರಿಗೆ ಬೇಕಾದ ಪಲ್ಯಗಳನ್ನ ತೊಳಿತಾ ಇದ್ದ ಒಂದು ತಾಯಿಯ ಪ್ರಕರಣವನ್ನ ನೀವು ಕೇಳಿರಬಹುದು. 24 ವರ್ಷಗಳ ಕಾಲ ಮಕ್ಕಳಿಗೆ ಊಟ ಮಾಡುತ್ತಾ ಇದ್ದ ತಾಯಿ ಆ ನಂತರದಲ್ಲಿ ಆ ಒಂದು ಅಡುಗೆ ಕೋಣೆಯ ದೊಡ್ಡ ಜವಾಬ್ದಾರಿಯನ್ನ ಹೊತ್ತು ಕೆಲಸ ಮಾಡಿ ಆ ಅಡುಗೆ ಕೋಣೆಯ ಮುಖ್ಯ ಸೇವಕಿಯಾಗಿ ಮುಂದೆ ಬಂದಾಗ ಸುಮಾರು 11ರಷ್ಟು ಮಕ್ಕಳು ಆ ಶಾಲೆಯಿಂದ ವರ್ಗಾವಣಾ ಪತ್ರವನ್ನ ತೆಗೆದು ಮತ್ತೊಂದು ಶಾಲೆಗೆ ಹೋಗುವಂತಹ ಒಂದು ವರದಿಯಾಗಿತ್ತು ಮಾಧ್ಯಮದಿಂದ ನಾವು ಗಮನಿಸಿದ್ದು. ಕಾರಣ ಆ ಜಾತಿಯವರು, ಆ ಮನೆತನದವರು, ಅವರು ಇವರನ್ನುವಂತಹ ಒಂದು ತಾರತಮ್ಯದ ಭಾವನೆ. ಆದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ 1500 ವರ್ಷಗಳ ಹಿಂದೆ ನಡೆದಂತಹ ಘಟನೆಗಳು ನಮಗೆ ಇವತ್ತು ಆದರ್ಶವಾಗಬೇಕು. ನೀಗ್ರೋ ಸಮುದಾಯದ ಶರೀರವಿಡೀ ಕಪ್ಪು ಬಣ್ಣ ಹೊಂದಿದಂತಹ ಬಿಲಾಲ್ ಇಬ್ನ್ ರಬಾಅ ರಲಿಯಲ್ಲಾಹು ಅನ್ಹುರವರನ್ನ ಭುಜದ ಮೇಲೆ ಕೈ ಇಟ್ಟು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ಕೊಂಡಾಡಿ ನಡೆದರು. ಇಸ್ಲಾಮಿನಲ್ಲಿ ಮೊಟ್ಟ ಮೊದಲ ಬಾರಿ ಅಜಾನ್ ಕೂಗಿದ ವ್ಯಕ್ತಿ ಯಾರು ಅನ್ನುವಂತಹ ಐತಿಹಾಸಿಕ ಪ್ರಶ್ನೆಗಿರುವ ಒಂದೇ ಒಂದು ಉತ್ತರ, ನೀಗ್ರೋ ಸಮುದಾಯದ ಶರೀರ ಕಪ್ಪು ಬಣ್ಣವನ್ನ ಹೊಂದಿದ ನೀಗ್ರೋ ಸಮುದಾಯದ ಬಿಲಾಲ್ ಇಬ್ನ್ ರಬಾಅ ರಲಿಯಲ್ಲಾಹು ಅನ್ಹುರವರಾಗಿದ್ದಾರೆ. ಇಸ್ಲಾಮಿನಲ್ಲಿ ಮೊಟ್ಟ ಮೊದಲ ಬಾರಿ ಅಜಾನ್ ಅನ್ನ ಕೂಗಿದ್ದು. ಆ ಒಂದು ನೀಗ್ರೋ ಸಮುದಾಯದ ಕಪ್ಪು ಬಣ್ಣದವರಿಗೂ ಇಸ್ಲಾಮಿನಲ್ಲಿ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟದ್ದು ಸಮಾನತೆಯ ಹರಿಕಾರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರಾಗಿದ್ದಾರೆ.